ನಾನು ಒಂದೇ ಪ್ರಶ್ನೆ ನಮ್ಮ BJP ನಾಯಕರುಗಳಿಗೆ, ಪ್ರಧಾನಮಂತ್ರಿಯವರಿಗೆ, ಇಲ್ಲಿರುವಂಥ BJP ನಾಯಕರಿಗೆ ಕೇಳೋದು, ಸೆಂಟ್ರಲ್ ಮಿನಿಸ್ಟರ್ಸ್ಗೆಲ್ಲ. ಎಲೆಕ್ಷನ್ಸ್ ನಡೀತಾ ಇದೆ. ರಾಜ್ಯದ ಜನತೆ, ಎಲ್ಲ ರಾಜ್ಯಗಳು, ಅನೇಕ 5-6 ರಾಜ್ಯಗಳು ನಾವು ಮಾಡ್ತಾ ಇದ್ವಿ. ಅಚ್ಚೇ ದಿನ ಅಂತ ಹೇಳ್ತಿದ್ರಲ್ಲ, ಏನಾಯ್ತು ಅಚ್ಚೇ ದಿನ? ಏನಂತ ಹೆಸರು ಕರಿಬೇಕು ಅಚ್ಚೇ ದಿನಕ್ಕೆ? ಈಗ ನೆಕ್ಸ್ಟು ಕಚ್ಚಾ ದಿನ ಅಂತ ಕರಿಬೇಕಾ? ಇನ್ನು ಯಾವುದಾದ್ರು ಹೆಸರು ಕೊಡಬೇಕಾ? ಅಚ್ಚೇ ದಿನ ಹೋಗಿ ಕಚ್ಚೇ ದಿನ ಬಂತು ಅಂತ ಹೇಳ್ಬೇಕಾ? ಕಚ್ಚಾ ದಿನ ಬಂತು ಅಂತ ಹೇಳ್ಬೇಕಾ? ಈಗ ಟೋಲಲ್ಲೇ ಇವತ್ತಿಂದ ಜನ ಈಗಾಗಲೇ ಪೆಟ್ರೋಲು ಡೀಸೆಲ್ಲು ಎಲ್ಲ ಜಾಸ್ತಿ ಆಗೋಗಿದೆ. ಅದನ್ನು ಕೂಡ ಇವತ್ತು ಟೋಲ್ ಪ್ರೈಸ್ ಕೂಡ ಹೈಕ್ ಮಾಡಿದ್ದೀರಿ. ಈಗಾಗಲೇ 22-23 ಸಾವಿರ ಕೋಟಿ ರೂಪಾಯಿ ಈಗ ಕಲೆಕ್ಟ್ಮೆಂಟ್ ಮಾಡಿದ್ದೀರಿ. 900 ಡ್ರಗ್ಗಳಿಗೆ, ಸಾಮಾನ್ಯ ಡ್ರಗ್ಗಿಂದ ಹಿಡಿದು ಎಲ್ಲದಕ್ಕೂ ಕೂಡ ಇವತ್ತರಿಂದ ಅದಕ್ಕೊಂದು ಹೊಸ ರೇಟ್ ಫಿಕ್ಸ್ ಮಾಡಿ ಈಗ ಅದು ಕೂಡ ಬೆಲೆ ಏರಿಕೆ ಆಗೋಗಿದೆ. ಸುಮಾರು 12% GST ಕೂಡ ಅದಕ್ಕೆ ಹಾಕಿದ್ದಾರೆ. ಇವತ್ತು ಇದಲ್ಲದೆ ಕೆಲವು NPPA ಹೈಕ್ ಪ್ರೈಸಸ್ ಕೆಲವು ಇದೆ, ಅದಕ್ಕೆ 10%, ಸುಮಾರು 10.7% ಅಷ್ಟು ಹಿಂದೆ ಹಾಕಿತ್ತು. ಈಗ ಅದನ್ನು ತಿರ್ಗಾ 12% ಕೂಡ ಏರಿಸುವಂಥ ಕೆಲಸ ಇವತ್ತು ಆಗಿದೆ. ಇವತ್ತು ಎಸೆನ್ಷಿಯಲ್ ಕಾಮೊಡಿಟೀಸಲ್ಲಿ ಈ ಪ್ಲಾಸ್ಟಿಕ್ ಗೂಡ್ಸು, ಬೇರೆ ಏನೇ ಇದ್ರೂ ಕೂಡ, ಈ ಪೈಪ್ ಇರ್ಬೋದು, ಮತ್ತೊಂದು ಬೆಲೆ ಕೂಡ 50ರಿಂದ 100 ರೂಪಾಯಿಗೆ ಅದೊಂದು ಮಾಫಿಯಾ ಇದೆ. ಸಿಮೆಂಟ್ ಮಾಫಿಯಾ ತಮ್ಗೆಲ್ಲ ಗೊತ್ತಿದೆ. ಇದನ್ನು ಯಾರು ಇದನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಆಗಿದೆ. ಇದಲ್ಲದೆ ಕಬ್ಬಣ ಕೂಡ 47 ಸಾವಿರ ರೂಪಾಯಿ ಇದ್ದು 59 ಸಾವಿರ ರೂಪಾಯಿ ಡಿಫರೆಂಟ್ ಕ್ಯಾಟಗರಿ ಇದೆ, ಅದು ಕೂಡ ಹೋಗಿದೆ. ಹಿಂಗೆ ಮನೆಗಳು, ಸಾಮಾನ್ಯ ಜನ ಮನೆಗಳು ತಗೊಳ್ಳೋದು, ಮನೆ ಕಟ್ಟೋದು ಪರಿಸ್ಥಿತಿ ಏನಾಗ್ತದೆ ಅಂತ ಹೇಳಿ ಎಲ್ಲ ಗೌರ್ಮೆಂಟ್ ಕೆಲಸ ಇರ್ಬೋದು, ಪ್ರೈವೇಟ್ ಕೆಲಸ ಇರ್ಬೋದು, ಎಲ್ಲದಕ್ಕೂ ಕೂಡ ಈ ಕಬ್ಬಣದ ಬೆಲೆ ಜಾಸ್ತಿ ಆಯ್ತು, ಸಿಮೆಂಟ್ ಬೆಲೆ ಜಾಸ್ತಿ ಆಯ್ತು, ಎಲ್ಲ ಪ್ರತಿಯೊಂದು ಆಯ್ತು ಅಂದ್ರೆ ಯಾವ ರೀತಿ ಅವನ್ನ ತರ್ಕೊಳ್ಳಿಕ್ಕೆ ಸಾಧ್ಯ? ಏರ್ ಕಂಡೀಷನ್ಸ್, ಫ್ರಿಜ್ಗಳು ಇರ್ಬೋದು, ಯಾವುದೇ ಕೂಲರ್ಗಳು, ಇವೆಲ್ಲ ಕೂಡ ಸಾಮಾನ್ಯ ಜನ ಬದುಕಿಗೆ ಇರಬೇಕು. ಅದು 5ರಿಂದ 15%ಗೆ ಏರಿಸುವಂತ ಕೆಲಸ ಇವತ್ತು ಆಗಿದೆ. ಹಂಗೆ ಸಾಮಾನ್ಯ ಜನರಿಗೆ ಪ್ರತಿಯೊಂದು ಕೂಡ ಈಗಾಗಲೇ ನಮ್ಮ ಫ್ಲೈಟ್ ಬೆಲೆ ನೀವು ಲೆಕ್ಕ ಹಾಕಿ 15% ಜಾಸ್ತಿ ಆಗಿದೆ. ಇದಕ್ಕಿದ್ದಂಗೆ ಒಂದೇ ಸತಿ ಅವರು 15% ಅಷ್ಟು ಏರಿಸ್ತಾರೆ. ಎಲ್ಲ ವರ್ಗದಲ್ಲೂ ಅಂತೆ, ಒಂದೇ ಕ್ಲಾಸಲ್ಲಿ ಅಂತ ಎಲ್ಲ ವರ್ಗದಲ್ಲೂ ಕೂಡ ಇವತ್ತು ಏರಿಸುತ್ತಾರೆ. ಸೊ ಈಗಾಗಲೇ ನಿಮ್ಮ ನಾವೇ ಹೇಳೋದಕ್ಕೆ ಈಗ ಸೌದೆ ಈಗ ತರಬೇಕು, ಬಾರ್ಡರ್ಗಳಲ್ಲೂ ಹಳ್ಳಿಗಳಲ್ಲೂ ಸ್ವಲ್ಪ ಹೆಚ್ಚು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರು. ಬಟ್ ಅಲ್ಲೂ ಕೂಡ ಸೌದೆ ಮುಕ್ತ ಭಾರತ ಅಂತೇಳಿ ಯಾರು ಸೌದೆ ತಗೋಬಾರ್ದು, ಗ್ಯಾಸ್ಗಳಿಗೆಲ್ಲ ಹೋಗ್ಬಿಟ್ಟು ನಮ್ಮ ಕಾಡಿನ ಪಕ್ಕದಲ್ಲಿ ಕೊಡ್ಬಿಟ್ಟು ಗ್ಯಾಸ್ ತಗೊಳ್ಳಿ ರೂಢಿ ಮಾಡುದು. ಈಗಾಗಲೇ ನಾವು ಫಾರೆಸ್ಟ್ಗೆ ಕಂಟ್ರೋಲ್ ಮಾಡಕ್ ಹೋಗ್ತಾ ಇದ್ವಿ. ಸೌದೆ ಹಳ್ಳಿಗಳಲ್ಲಿ ಇವತ್ತು ಮತ್ತೆ ಸಿಟಿಲು ಶುರು ಆಗ್ತಿದೆ. ಇದನ್ನೆಲ್ಲ ಅಪೇನ್ ಮಾಡ್ತಾವ್ರಿಗೆ ಆ ಭಾಗ್ಯ ಇವತ್ತು ಸೌದೆ ಭಾಗ್ಯನ ಈ ಸರ್ಕಾರ ಇವತ್ತು ಗ್ಯಾಸು ಬೆಲೆ ಮಾರ್ಕೆಟ್ ಅಲ್ಲಿ ಈಗ ಬ್ಲಾಕ್ ಮಾರ್ಕೆಟ್ ಶುರು ಆಗಿದೆ. ನಾವು ಈಗ ಹೇಳಬೇಕು ಅಂತ ಹೇಳಿದ್ರೆ 2,000 ರೂಪಾಯಿವರೆಗೂ ರೆಫರ್ ಗ್ಯಾಸ್, 4,000 ರೂಪಾಯಿವರೆಗೂ ಈ ನಮ್ಮ ಬೇರೆ ಹೋಲ್ಸ್ಗಳು ಕಮರ್ಷಿಯಲ್ ಗ್ಯಾಸ್ ಹಿಂಗೆ ಎಲ್ಲ ವಿಚಾರದಲ್ಲೂ ಕೂಡ ಹಾಗೆ ಕೊನೆ ಪೋಸ್ಟ್ ಏನಾದ್ರು ಪೋಸ್ಟ್ ಇದಕ್ಕೂ ಸಂಬಂಧ ಯಾರು 34% ಏನಾದ್ರು ನೀವು ಪೋಸ್ಟ್ ಹಾಕ್ತಿದ್ದಾರೆ, ಏನಾದ್ರು ಕಾನ್ಸಂಟ್ರೇಟ್ ಕೊಡ್ತಾರೆ, 34% ಪೋಸ್ಟ್ ರೈಟ್ ಮಾಡುತ್ತೆ. ಏಕೆ ಸಾಮಾನ್ಯ ಜನ ಬದುಕಬೇಕು? ಅಚ್ಚೇ ದಿನ ಏನಾಗಿದೆ ಇದಕ್ಕೆ ಉತ್ತರ ಕೊಡಬೇಕು. ಇಲ್ಲ ಹೋಗಿ ಅದಕ್ಕೇನಾದ್ರು ಕಾಂಪನ್ಸೇಟ್ ಮಾಡಿ ಕೇಂದ್ರ ಸರ್ಕಾರ ಈಗ ನಾವೇನೋ ಗ್ಯಾರಂಟಿ ಕೊಟ್ಟು 5 ಗ್ಯಾರಂಟಿ ಕೊಟ್ಟು ಅವ್ರಿಗೆ ಸಾಮಾನ್ಯವಾಗಿ 1,000 ರೂಪಾಯಿ ಅವ್ರಿಗೆ ಕರೆಂಟ್ ಬೆಲೆ ಇರ್ಬೋದು, ಟ್ರಾವೆಲ್ ಬೆಲೆ ಇರ್ಬೋದು, 2,000 ರೂಪಾಯಿ ಇರ್ಬೋದು, ಈ ರೀತಿ ಎಲ್ಲ ನಾವು ಕೊಡ್ತಾ ಇದ್ವಲ್ಲ. ಈ ರೀತಿ ಏನಾದ್ರು ಕೇಂದ್ರ ಸರ್ಕಾರ ಸಾಮಾನ್ಯ ಜನರಿಗೆ ಸಹಾಯ ಮಾಡ್ತಾ ಇದ್ದಾರೆ? ಏನು ಇಲ್ಲ. ಕೆಲವು ದೇಶಗಳಲ್ಲಿ ಇಂಥ ಸಂದರ್ಭ ಬಂತು, ರಾಜ್ಯದಲ್ಲಿ ಬಂತು ಅಂದ್ರೆ ಸರ್ಕಾರ ಸಹಾಯ ಮಾಡೋದನ್ನ ನಾವು ನೋಡಿದ್ದೀವಿ. ಆದ್ರೆ ಕೇಂದ್ರ ಸರ್ಕಾರ ಯಾವುದು ಕೂಡ ಸಹಾಯ
ಮಾಡ್ತಾರೆ. ನಾನು ಎಲ್ಲ ರಾಜ್ಯದಲ್ಲೆಲ್ಲ ಪ್ರವಾಸ ಮಾಡಿದಾಗ ನೋಡ್ತಾ ಇದ್ದೇನೆ ಆ ಜನ ಆ ಉತ್ಸಾಹ ನೋಡೋಣ ಎಲೆಕ್ಷನ್ ಯಾವ ರೀತಿ ಅದು ಬರ್ತದೆ ಅಂತ ಡಿಬೇಟ್ ಮಾಡಕ್ಕೆ ಹೋಗುದಿಲ್ಲ. ಸೊ ಇಲ್ಲಿ ನಾವಿವತ್ತು ಮಾಧ್ಯಮ ಗೋಷ್ಠಿ ಬಂದಿದ್ದು ವಿಶೇಷವಾಗಿ ಒಂದರಿಂದ ಜನರನ್ನ ಪ್ರೂವ್ ಮಾಡುವಂತ ವ್ಯವಸ್ಥೆ ಈ ದೇಶದಲ್ಲಿ ಇವತ್ತು ನಡೀತಾ ಇದೆ. ಇದಕ್ಕೆ ಉತ್ತರ ಕೊಡಲೇಬೇಕು, ಇದನ್ನ ವಾಪಸ್ ರೋಗಣೆ ಮಾಡಬೇಕು, ಜನರ ಸಂಕೃತಿಗೆ ಕಾಂಗ್ರೆಸ್ ಪಕ್ಷ ನಿಂತ್ಕೊಳ್ಳೇಬೇಕು. ಇದು ನಮ್ಮ ಜವಾಬ್ದಾರಿ. ನಾವು ಅದಕ್ಕೆ ಇದಕ್ಕೆ ಅವರಿಗೆ ರೋಡ್ ಬ್ಯಾಕ್ ಮಾಡಿ ಜನರಿಗೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು. ಪ್ರತಿಯೊಬ್ರು ಕೂಡ ಬೆಲೆ ಏರಿಕೆಯಿಂದ ಏನು ತತ್ತರಿಸ್ತಾ ಇದ್ದಾರೆ ಅದಕ್ಕೆ ನೀವು ಸಹಾಯ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ ನಾವು ಈ ಒಂದು ಮಾಧ್ಯಮ